ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯೋನ್ ಗೋಪಾಲಯ್ಯ ಇಲ್ಲಿಗೆ ಬರಕ್ಕೆ ಹೇಳಿದ್ದು? ಕ್ಷಮಿಸ್ಬಿಡಿ ಅಮ್ಮೋರೆ, ನಿಮಗೆ ಸಾನೆ ತೊಂದರೆ ಕೊಟ್ಟೆ ಅನಿಸ್ತೈತೆ. ನಿಮ್ಮ ತವ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ದು. ಯಾಕೆ ಯೋನ್ ಇಸ್ಯ ಗೋಪಾಲಯ್ಯ? ಅದು ಅದು ನೀವು ರಾಜಿಗೆ ಬಹಿಷ್ಕಾರ ಹಾಕಿದ್ದೀರಂತೆ. ವಾ ಹೌದಲ್ವೇ? ನಾನು ನೋಡಿ ಮರ್ತೇ ಬಿಟ್ಟಿದ್ದೆ. ಇವತ್ತೇ ಕೊನೆ ದಿನ. ಓದ್ಲಾ ರಾಜಿ? ಅವಳು ಹೋಗಿದ್ದಿದ್ರೆ ನಾವೇ ಕೀಪ್ ಆಡ್ಬಾರ್ಬೇಕಿತ್ತು. ಯೋನ್ ಹೇಳ್ತಿದ್ಯಾ ಕಾಳಿ? ಅಮ್ಮವ್ರೆ, ಊರ್ ಬಿಟ್ಟು ಹೋಗು ಅಂತ ಹೇಳಿರ್ಲಿಲ್ವಾ ರಾಜಿ? ಇಲ್ಗೆ ಯಾಕೆ ಬಂದೆ? ದಯವಿಟ್ಟು ನನಗ್ ಸಂಸ್ಬಿಡಿ ಅಮ್ಮವ್ರೆ. ನಂತವ ನೀನು ಕೊಡಕ್ಕೆ ಸಮಯನೂ ಇಲ್ಲ ಸಮಯನೂ ಇಲ್ಲ. ಸುಮ್ಕೆ ಹೋಯ್ತಾ ಇರು. ತಪ್ಪು ಮಾಡೋಕ್ಕೆ ಅಂತಾನೆ ಹುಟ್ಟಿರೋ ಜೀವ ಇದು. ಇದೊಂದು ಕಿತ ಕ್ಷಮಿಸ್ಬಿಡಿ ಅಮ್ಮೋರೆ. ಇವನ್ ಮಾವಯ್ಯ, ನೀವ ಹೇಳ್ತಿರೋದು? ಯೋನ್ ಹೇಳ್ತಿದ್ಯಾ ಗೋಪಾಲಯ್ಯ ನೀನು? ಅಮ್ಮರೆ, ಇವಳನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನು ಇವಳ ಪರವಾಗಿದ್ದೀನಿ ಅಂತಲ್ಲ, ನಾನು ಯಾವತ್ತಿದ್ರೂ ಪುಟ್ಟಮ್ಮಿ ಪರನೇ. ಮತ್ತ್ಯಾಕೆ ಇವಳು ವಕಾಲತ್ ವಹಿಸ್ತಾ ಇದೆಯಾ? ಅದು ಅಮ್ಮರೆ, ಊರಿನಾಗೆ ಹಬ್ಬ ಬೇರೆ ಐತೆ, ಕಲ್ಯಾಣೋತ್ಸವ ಬೇರೆ ಬರ್ತದೆ. ಈ ಸಮಯದಾಗೆ ಇವಳು ಊರು ಬಿಟ್ಟು ಹೋದ್ರೆ ಪುಟ್ಟಮ್ಮಿ ಪೂಜೆಗೆ ಬರೋಕ್ಕಿಲ್ಲ. ಅವಳು ಹೆಂಗೆ ಅಂತ ನಿಮಗೆ ಗೊತ್ತಲ್ಲ. ಯಾರಾದ್ರೂ ಕಷ್ಟದಲ್ಲಿ ಅವ್ರೆ ಅಂದ್ರೆ ಕರ್ಗು ಅಂತ ಜೀವ ಪುಟ್ಟಕ್ಕಂದು. ಆದ್ರೆ ಅವಳು ಕರಗ್ತಾಳೆ ಅಂತ ನಾನು ಕರ್ಗಕ್ಕಾಗಕ್ಕಿಲ್ಲ ಗೋಪಾಲಯ್ಯ. ಈ ರಾಜಿ ಮಾಡಿರೋ ತೆಪ್ಗೆ ಶಿಕ್ಷೆ ಆಗ್ಲೇಬೇಕು. ಅಯ್ಯಯ್ಯೋ, ಹಂಗೆ ಹೇಳ್ಬೇಡಿ ಅಮ್ಮವ್ರೆ. ಇನ್ನೊಂದ್ಕಿತ ನನ್ ಮಾಂಗಲ್ಯದ ಮೇಲಾನೆ ನಾನು ತಪ್ಪು ಮಾಡಕ್ಕಿಲ್ಲ ಅಮ್ಮವ್ರೆ. ತಾಳಿ ಮ್ಯಾಗ ಆಣೆ ಮಾಡಿದ್ರೆ ಹಂಗೆ ತದಕ್ಬಿಡ್ತೀನಿ ಎಲ್ಲರ ಮುಂದೆ ಮಾಮಿಸ್ಕೊಂಡು ನಿಂತ್ಕ. ಮೊರೆ, ಇದು ಒಂದು ಕಿತ ಬಿಟ್ಬಿಡಿ. ನೋಡ್ ಗೋಪಾಲಯ್ಯ, ಇದು ನನ್ನೊಬ್ಳಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಇದ್ರಾಗೆ ಪುಟ್ಟಕ್ಕನ್ ನಿರ್ಧಾರನು ಕೇಳ್ಬೇಕಾಯ್ತದೆ. ಈ ಗೀಸಿಯ ಪುಟ್ಟಕ್ಕನ್ ಮುಂದೆನೆ ಇತ್ಯರ್ಥ ಆಗಿ. ಹಂಗೆ ಆಗ್ಲಿ ಅಮ್ಮರೆ. ನಡಿ ಬಾ. ಇವ್ರ ಹತ್ರ ಬೇಡ್ಕೊಳ್ಳೋದಲ್ದೆ ಈಗ ನನ್ನ ಸೌತಿ ಹತ್ರನೂ ಬೇಡ್ಕೋಬೇಕು. ಜೋನು ಮಾಡಕ್ಕಾಗಲ್ಲ. ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಲೇಬೇಕು. ಕಟ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.